ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಹಾಗೆ ಅಷ್ಟೇ ಟೇಸ್ಟಿಯಾಗಿ ಯಾವ ಥರ ಬಜ್ಜಿನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಇವತ್ತು ನಾನು ಹೇಳಿಕೊಡ್ತಾ ಇರುವಂತಹ ರೀತಿಯನ್ನು ಗುಜರಾತಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡೋದು. ಅಂದರೆ ಇದನ್ನು ಗುಜರಾತಿ ಮಿರ್ಚಿ ಅಂತಲೇ ಕರಿಬಹುದು, ಅಷ್ಟು ಚೆನ್ನಾಗಿರತ್ತೆ. ಅಲ್ಲಿ ಗುಜರಾತ್ ಕಡೆ ಮಾಡುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಇದು. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬಾ ಸಿಂಪಲ್ ಕೂಡ ಹೌದು ಮಾಡೋದು. ಹಾಗೆ ನೀವು ಒಂದೇ ರೀತಿಯಾಗಿ ಬಜ್ಜಿಯನ್ನು ತಿಂದಿರ್ತೀರ, ಬೋರ್ ಬಂದಿರತ್ತೆ ನಿಮಗೆ. ಮಕ್ಕಳು ಈವ್ನಿಂಗ್ ಟೈಮಲ್ಲಿ ಹೊಸದಾಗಿ ಏನಾದರೂ ಮಾಡಿಕೊಡಿ ಅಂತ ಕೇಳಿದಾಗ ನೀವು ಈ ಥರ ಒಂದು ಸಲ ಮಿರ್ಚಿನ ಟ್ರೈ ಮಾಡಿ. ಖಂಡಿತವಾಗ್ಲೂ ಕೂಡ ಮಕ್ಕಳಿರ್ಬೋದು, ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮೊದಲು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಮಿಕ್ಸಿ ಜಾರ್ಗೆ ಒಂದು 10ರಿಂದ 12 ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಎಳ್ಳನ್ನು ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ ಇದಕ್ಕೆ ಪೇಪರ್ ಪೌಡ್ರನ್ನ ತೊಗೊಂಡಿದ್ದೀನಿ, ಅಂದರೆ ಕಾಳುಮೆಣಸು ಪುಡಿ ತೊಗೊಂಡಿದ್ದೀನಿ. ಹಾಗೆ ಸೇವನ್ನು ಕೂಡ ತೊಗೊಂಡಿದ್ದೀನಿ, ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು. ಹಾಗೆ ಉಪ್ಪು ಮತ್ತು ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಮೇಲ್ಗಡೆಯಿಂದ ಲೆಮನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ನಿಮ್ಮ ಅಳತೆಗೆ ಬೇಕಷ್ಟು ಮಾಡ್ಕೊಳ್ಳಿ. ಇದರಲ್ಲಿ ನಾವೊಂದು 6ರಿಂದ 7 ಮಿರ್ಚಿ ಆಗುತ್ತೆ ಅಷ್ಟೇ. ನೋಡಿ, ಇವಾಗ ಹಿಟ್ಟನ್ನು ಕಲಿಸ್ಕೊಳ್ಳಿಕ್ಕೆ ಮಿರ್ಚಿಗೆ ಬೇಕಾಗಿರೋದು ಕಡಲೆ ಹಿಟ್ಟಿಗೆ ಸ್ವಲ್ಪ ಓಂಕಾಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಮತ್ತೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಇದನ್ನು ಇವಾಗ ಮಿಕ್ಸ್ ಮಾಡ್ತೀನಿ. ಇಂಗು ಕೂಡ ಹಾಕ್ಕೊಂಡಿದ್ದೀನಿ. ಇಂಗು ತುಂಬಾ ಟೇಸ್ಟ್ ಬರುತ್ತೆ. ಹಿಂಗನ್ನು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೋಬೇಡಿ. ಇದೆರಡನ್ನೂ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ರೆಡಿ ಆಗಿದೆ. ಹಾಗೆ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಒಂದು ಚಿಟಿಗೆಯಷ್ಟು ಸೋಡಾನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಈ ಥರ ನಾವೊಂದು ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದು ಯಾಕೆ ಅಂತ, ಜಾರ್ಗೆ ಯಾಕೆ ಹಾಕ್ಕೋಬೇಕಂತ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇವಾಗ ನಾನು ಚಿಲ್ಲಿ ಮೆಣಸು ತೊಗೊಂಡಿದ್ದೀನಿ ನಾನಿವಾಗ. ಈಗ ನೀವು ಮೆಣಸನ್ನು ಮಿರ್ಚಿ ಮೆಣಸು ಅಂತಲೇ ಸಪ್ರೇಟಾಗಿ ಸಿಗುತ್ತೆ ಅಂಗಡಿಗಳೆಲ್ಲ, ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವ ಆವಾಗ ಮಿಕ್ಸಿ ಜಾರ್ನಲ್ಲಿ ಹಾಕಿ, ಅದನ್ನು ಇದರೊಳಗಡೆ ಸ್ಟಫ್ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ಟಫ್ ಮಾಡಬೇಕಾಗತ್ತೆ. ಚೆನ್ನಾಗಿ ಸ್ಟಫ್ ಮಾಡಿ ಫುಲ್ ಆಗಬೇಕು, ಅದು ಫಿಲ್ ಆಗಬೇಕಾಗತ್ತೆ. ಅದರ ಸಲುವಾಗಿ ಈಗ ನೀವು ಮನೆಯಲ್ಲೆಲ್ಲ ಬೋರ್ ಆಗಿರುತ್ತೆ, ಒಂದೇ ಥರ ಮಿರ್ಚಿನ ತಿಂದಿರ್ಬೋದು ತಿಂದು. ಸೊ ಆ ಟೈಮಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೀವು ಇಲ್ಲಿ ಏನು ಗಾರ್ಲಿಕ್ ಹಾಕಿರ್ತೀರಲ್ವ, ಅದು ಇದಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ. ಅದರ ಸಲುವಾಗಿ ಇದನ್ನು ಗುಜರಾತಿ ಕಡೆ ಜಾಸ್ತಿ ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಎಲ್ಲರೂ ಕೂಡ ಟ್ರೈ ಮಾಡಿ. ಇದೇ ಥರ ನಾನು ಎಲ್ಲದನ್ನೂ ಕೂಡ ಸ್ಟಫ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ಈ ಥರ ಸ್ಟಫ್ ಮಾಡ್ಕೋಬೇಕಾಗತ್ತೆ. ಇದನ್ನು ರೆಡಿ ಆಗಿದೆ. ಇವಾಗ ನಾನು ನೋಡಿ, ಇವಾಗ ಎಲ್ಲದನ್ನು ಕೂಡ ಸ್ಟಫ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬಾಣಲೆಯಲ್ಲಿ ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಕಾಯಲಿಕ್ಕೆ ಇಟ್ಕೊಂಡ್ಬಿಟ್ಟು ಈ ಥರ ನೋಡಿ, ಈ ಥರ ನಾವೊಂದು ಗ್ಲಾಸ್ ಜಾರಲ್ಲಿ ಇರ್ಬೋದು, ಅಥವಾ ಈ ಥರ ಒಂದು ಲೋಡ್ದಲ್ಲಿ ಹಾಕ್ಕೊಂಡಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಈಸಿಯಾಗಿ ಬಿಡ್ಬೋದು. ನೋಡಿ, ಇವಾಗ ನಾನು ಬಿಟ್ಟೆ ಅಲ್ವ, ಇದೇ ಥರ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಥಿಂಗ್ ನೀವು ನನ್ನ ವೀಡಿಯೋಸಲ್ಲೇ ಅಬ್ಸರ್ವ್ ಮಾಡಿರ್ಬೋದು, ನಾನು ಯಾವತ್ತೂ ಕೂಡ ಈ ಥರ ಆಯಿಲಿ ಐಟಮ್ ಅಂದರೆ ಕರಿಯುವಾಗ ಎಣ್ಣೆನ ಜಾಸ್ತಿ ಯೂಸ್ ಮಾಡಲ್ಲ. ಯಾಕಂದರೆ ನಾವು ಒಂದು ಸಲ ಕರೆದಿದ್ದ ಎಣ್ಣೆನ ಮತ್ತೊಂದು ಸಲ ಯೂಸ್ ಮಾಡಲೇಬಾರ್ದು ಅಂತಾರೆ. ಬಟ್ ಅದು ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ. ಅದರ ಸಲುವಾಗಿ ನಾನು ಆದಷ್ಟು ಎಣ್ಣೆನ ಕಡಿಮೆನೇ ಹಾಕ್ಕೋತೀನಿ. ನೋಡಿ, ಇವಾಗ ಈ ಥರ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದೇ ಥರ ನಾನು ಎಲ್ಲದನ್ನೂ ಕೂಡ ಫ್ರೈ ಮಾಡ್ಕೋತೀನಿ, ಕರ್ಕೋತೀನಿ ಒಂದು ಆಯಿಲಲ್ಲಿ ಹಾಕಿ. ನೋಡಿ, ಇದು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಹೇಳಿ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಇದನ್ನು ಬೇಯಿಸಿ, ಅಥವಾ ಮಿಡ್ ಫ್ಲೇಮಲ್ಲಿ ಕೂಡ ಇಟ್ಕೊಳ್ಬೋದು ನೀವು. ನೋಡಿ, ನೀವು ಈವ್ನಿಂಗ್ ಟೈಮಲ್ಲಿ ಮಕ್ಕಳು ಸ್ಕೂಲಿಂದ ಬಂದು ಬೇರೆ ಏನು ಮಾಡಿದ್ದೀರಾ ಅಂತ ಕೇಳ್ತಾ ಇರ್ತಾರಲ್ವ. ಸೊ ಆ ಟೈಮಲ್ಲೆಲ್ಲ ನೀವು ಇದನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು. ಇದನ್ನು ನಾನು ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ. ನೋಡಿ, ಇವಾಗ ತೆಗೆದು ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಇದನ್ನು ತುಂಬಾ ಚೆನ್ನಾಗಾಗಿದೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಇವಾಗ ನಾನೇನು ಮಾಡ್ತೀನಿ, ಇದನ್ನು ಟೊಮೆಟೊ ಸಾಸ್ ಜೊತೆಗೆ ತಿನ್ಬೋದು. ಇದನ್ನು ತುಂಬಾ ಟೇಸ್ಟಿ ಆಗಿರುತ್ತೆ. ಇವಾಗ ನಾನು ಒಂದು ಮಿರ್ಚಿನ ತೊಗೊಂಡು ಈ ಥರ ಕಟ್ ಮಾಡ್ಕೊತೀನಿ. ಈ ಥರ ಕಟ್ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ, ಒಳಗಡೆ ಸ್ಟಫ್ ಮಾಡಿರೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ.
ಈ ರೀತಿ ನಾವು ಟೊಮೆಟೊ ಸಾಸ್ಗೆ ಹಾಕ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಎಲ್ಲರೂ ಕೂಡ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು.